ಇವಾಗ ನಮ್ದು ಇವಾಗ ಇಷ್ಟು ಏನು ರೈನ್ ಪ್ರೊಟೆಕ್ಷನ್ ಕವರ್ ಕೊಟ್ಟಿದೆ ನಿಮ್ಮ ಇದಕ್ಕೆ ಯಾವುದೋ ಸಾಮಂತಿಗೆ, ಹೇಗೆ ಅನಿಸ್ತು ನಮ್ಮ ಮೆಟೀರಿಯಲ್? ಇದು ಬೇರೆ ಕವರ್ಗಿಂತ ಇದು 70 ಮೈಕ್ರಾನ್ ತುಂಬ ಚೆನ್ನಾಗಿದೆ. ಓಕೆ, ಹೆಂಗ್ ಬಂತು? ಯೂಸೇಜ್ ಹೆಂಗಿತ್ತು? ಹಾಕಿದ್ದು ಬರ್ನಿಂಗ್ ಇತ್ತಾ? ಬರ್ನಿಂಗ್ ಬರೋದಿಲ್ಲ. ಬರ್ನಿಂಗ್ ಹೆಂಗ್ ಬರೋದಿಲ್ಲ ಅಂದ್ರೆ ಹೂವು ಇದಕ್ಕೂ 1-1.5 ಫೀಟ್ ಹೈಟ್ ಇದ್ರೆ ಹೂವು ಡ್ಯಾಮೇಜೇ ಬರೋದಿಲ್ಲ. ಆಮೇಲೆ ನಾವು ಶೇಡ್ ನೆಟ್ ಹಾಕೋ ಇದೇ ಇರೋದಿಲ್ಲ ಈ ಕವರು. ಓಕೆ, ಒಳಗೆ ಹೀಟ್ ಹೆಂಗಿತ್ತು? ಹೀಟ್ ಅಂದ್ರೆ ಮಾಮೂಲಿ, ಅದೇನು ಪ್ರಾಬ್ಲಮ್ ಇಲ್ಲ. ಹೀಟು ಇದಕ್ಕಿಂತ ಬೇರೆ ಕವರ್ಗೂ ಇದಕ್ಕೂ ತುಂಬಾ ಚೆನ್ನಾಗಿದೆ. ಓಕೆ, ನಾವಿವಾಗ ಆಲ್ರೆಡಿ ಒಂದು ಬೆಳೆಗೆ ಒಂದು ಕ್ರಾಪ್ ಹಾಕಿದ್ರೆ ಇನ್ನು ಎಷ್ಟು ಕ್ರಾಪ್ ಯೂಸ್ ಮಾಡ್ಬೋದು? ನನ್ನ ಪ್ರಕಾರ ಕರೆಕ್ಟ್ ಆಗಿ ಅದನ್ನ ಯೂಸ್ ಮಾಡ್ಕೊಂಡ್ರೆ 5 ರಿಂದ 6 ಕ್ರಾಪ್ ತೆಗಿಬೋದು. 5 ರಿಂದ 6 ಕ್ರಾಪ್ ಪಕ್ಕ ತೆಗಿಬೋದು. ಓಕೆ ಅಣ್ಣ, ಇವಾಗ ನೀವು ಯೂಸ್ ಮಾಡಿದ್ರಲ್ಲ, ಈಗ ಎಷ್ಟೋ ರೈತರಿಗೆ ಗೊತ್ತಿಲ್ಲ ಯಾವ ಸ್ಟೇಜಲ್ಲಿ ಹಾಕಬೇಕು, ಯಾವ ಸ್ಟೇಜಿಂದ ಹಾಕಿದ್ರೆ ಉತ್ತಮ ನಮಗೆ, ಅದು ನೀವು ಒಂದು ಹೆವಿ ಮಳೆ ಇದ್ರೆ ಬಬ್ಬಲ್ಸು ಅದು ಬರಬಾರ್ದು ಅಂದ್ರೆ ನಾವು ಕವರ್ನ ಹೂವು ಮೊಗ್ಗು ಬರೋ ಮುಂಚೆನೆ ಹಾಕಬಹುದು. ಮೊಗ್ಗು ಬರೋಕ್ಕೆ ಮುಂಚೆನೆ ಹಾಕಬಹುದು. ಓಕೆ, ಮಳೆ ಗಿಳೆ ಏನು ಇಲ್ಲ ಅಂದ್ರೆ ಮೊಗ್ಗು ಬಂದು ಎಲ್ಲ ಓಪನ್ ಆದಮೇಲೆ ಒಳ್ಳೆ ಸ್ಪ್ರೇ ಕೊಟ್ಬಿಟ್ಟು ಮದ್ದು ಟ್ರಿಪ್ಸ್ ಮೈಡಿಸುವ ಕವರ್ ಹಾಕಿದ್ರೆ ಏನು ತೊಂದರೆ. ಸರಿ ಅಣ್ಣ, ಇವಾಗ ಹಾಕಿದೆಲ್ಲ ನೀವು ಒಂದು ಫ್ಲವರಿಂಗ್ ಟೈಮಲ್ಲಿ ಹಾಕಿ. ಓಕೆ, ನಿಮಗೆ ಇದು ಹಾಕಿದ್ಮೇಲೆ ತ್ರಿಪ್ಸು ಮೈಟ್ಸಿದ್ದು ಸ್ಪ್ರೇಗೆ ಏನಾರ ಹೋಗ್ಬೇಕಿತ್ತು? ಇಲ್ಲ, ನಾನು ಹೋಗ್ಲಿಲ್ಲ. ಅದು ಏನಂದ್ರೆ ಸ್ವಲ್ಪ ಒಂದು 15-20 ದಿವಸ ಏನಾದರೂ ಬೆಳೆ ಇದ್ರೆ ಏನು ಹೂವು ಹೊಡಿತೀರಾ, 1 ಸ್ಪ್ರೇ 2 ಸ್ಪ್ರೇ ಕೊಡಲೇಬೇಕು. ಅಂದ್ರೆ ಓಪನ್ ಮಾಡಿ ನೀಟಾಗಿ ಸ್ಪ್ರೇ ಕೊಟ್ಬಿಟ್ಟು ತಿರ್ಗಾ ಮುಚ್ಬೋದು. ಏನು ಪ್ರಾಬ್ಲಮ್? ಇವಾಗ ಕೆಮಿಕಲ್ ಆದ್ರ ಮೇಲೆ ಬಿದ್ರೆ ಪೇಪರ್ ಏನೋ ಡ್ಯಾಮೇಜ್ ಏನು ಏನು ಒಂದೂವರೆ ಅಡಿ ಹೈಟು ಹೂಕ್ಕಿಂತ ಮೇಲೆ 1.5 ಅಡಿ ಹಾಕ್ಬಿಟ್ರೆ ನಾವು ಶೇಡ್ ನೆಟ್ ಬೇಡ, ಏನು ಹೆವಿ ಟೆಂಪ್ರೇಚರ್ ಆಗಲಿ ಏನು ಪ್ರಾಬ್ಲಮ್, ಟೆಂಪ್ರೇಚರ್ಗೆ ಏನು ಪ್ರಾಬ್ಲಮ್ ಆಗೋದು. ನಂದೇನು ಆಗಲಿಲ್ಲ ಪ್ರಾಬ್ಲಮ್. ಸೂಪರ್. ಏನು ತೊಂದರೆ ಆಗೋದು. ಇದು ಯಾಕಂದ್ರೆ 70 ಮೈಕ್ರಾನ್ ಅಲ್ವಾ, ಇದರಲ್ಲಿ ಏನು ಅಷ್ಟೊಂದು ಪ್ರಾಬ್ಲಮ್ ಬರೋದಿಲ್ಲ. ಬೇರೆ ಪೇಪರು 30 ಮೈಕ್ರಾನ್ 40 ಮೈಕ್ರಾನಲ್ಲಿ ಅದು ಪ್ರಾಬ್ಲಮ್ ಬರ್ತೈತೆ. ಯಾಕೆ ಬರ್ತೈತೆ ಅಂದರೆ ತಿಳಿವಿರ್ತೈತೆ, ಟೆಂಪ್ರೇಚರು ಅಷ್ಟೊಂದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅದು ಬಂದೇ ಬರ್ತೈತೆ ಟೆಂಪ್ರೇಚರ್. ಇದು ಹೂವು ಡ್ಯಾಮೇಜ್. ಓಕೆ, ನಾನು ನೆಕ್ಸ್ಟ್ ಇನ್ನೊಂದು ಪೇಪರ್ ನಿಮಗೆ ನೆಕ್ಸ್ಟ್ ಬರೋ ಸೀಸನ್ಗೆ ಒಂದು ಕೊಡ್ತೀನಿ, ಡಿಫ್ಯೂಸ್ಡ್ ಅಂತ ಕೊಡ್ತೀವಿ. ಅದನ್ನು ಟ್ರೈ ಮಾಡಿ ನೋಡಿ, ನೆಕ್ಸ್ಟ್ ನಿಮ್ಮ ರಿವ್ಯೂ ಕೊಡಿ. ಇವಾಗ